ಬಹಳ ಖುಷಿ ಆಯಿತು ಸರ್. ಯಾಕಂದ್ರೆ ಬಹಳ ವರ್ಷದ ಪೆಂಡೆನ್ಸಿ ಪ್ರಶಸ್ತಿಗಳನ್ನ ಈಗ ಪ್ರದಾನ ಮಾಡಿದ್ದಾರೆ. ಖುಷಿ ಅನಿಸ್ತು. ಯಾಕಂದ್ರೆ ಸಿನಿಮಾ ನಾವು ಮಾಡಿದಾಗ ಏನು ದುಡ್ಡು ಬರ್ತದೆ, ಏನು ಚಪ್ಪಾಳೆ ಬರ್ತದೆ, ಏನು ಬೆಂತಟ್ತಾರೆ, ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ 300-400 ಸಿನಿಮಾಗಳಲ್ಲಿ ಒಂದು ಸಿನಿಮಾ ಗುರುತಿಸಿ ಕೊಡುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ. ಅದೇ ರೀತಿ DN ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ನಮ್ಮ ವೈಫ್ ಹೆಸರಲ್ಲಿ ಮತ್ತೆ ಮಕ್ಕಳ ಹೆಸರಲ್ಲಿ ದ್ವಿತಿನ್ ನಕ್ಷಾ ಅನ್ನೋ ಹೆಸರಲ್ಲಿ ಸಿನಿಮಾ ಮಾಡಿದ್ದು. ನರ್ಗಿಸ್ ದತ್ ಅವಾರ್ಡ್ ನಮಗೆ ಸಿಕ್ಕಿದೆ. ಅಂದ್ರೆ ಬಹಳ ವರ್ಷಗಳ ನಂತರ ಏನು ನಮ್ಮ ಇಂಟಿಗ್ರಿಟಿ ಅವಾರ್ಡ್ ಸಿಕ್ಕಿದ್ದು. ನ್ಯಾಷನಲ್ ಅವಾರ್ಡ್ ಸಿಕ್ಕಾದ್ಮೇಲೆ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಯಿತು. ಸ್ಟೇಟ್ ಅವಾರ್ಡ್ ಕಾರಣಾಂತರಗಳಿಂದ ಬಹಳ ಡಿಲೇ ಆಯಿತು. ಬಹಳ ಖುಷಿ ಆಯಿತು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ನಾವು ಅವಾರ್ಡ್ ತಗೊಂಡಿದ್ದು ಬಹಳ ದೊಡ್ಡ ಪ್ರಶಸ್ತಿ. ಅದು ಸ್ಟೇಟ್ ಅವಾರ್ಡ್ ಅಂದ್ರೆ ಯಾಕಂದ್ರೆ ಈಗ ರಾಜ್ಯೋತ್ಸವ ಬೇರೆ ಆಯಿತು, ನವೆಂಬರ್ ತಿಂಗಳು ಬೇರೆ ಸಿಕ್ಕಿರೋದು ನಮ್ಗೆ ನಿಜವಾಗ್ಲೂ ಅದೊಂಥರ ದೊಡ್ಡ ಅವಾರ್ಡ್. ಅದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಧನ್ಯವಾದಗಳನ್ನ ಹೇಳ್ತೀವಿ ರಾಜ್ಯ ಸರ್ಕಾರಕ್ಕೆ. ಈಗ ಸ್ಟಾರ್ಗಳ ಸಿನಿಮಾಗಳನ್ನ ಸಾಕಷ್ಟು ಮಾಡಿದ್ರೆ, ಸ್ಟಾರ್ ಇಲ್ಲದೆ ಇರುವಂತಹ ಸಿನಿಮಾಗೆ ಒಂದು ಪ್ರಶಸ್ತಿ ಬಂದಿರುವಂತದ್ದು ಎಷ್ಟು ಖುಷಿ ಕೊಡ್ತದೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆದಂತಹ ಸಿನಿಮಾ. ಸರ್, ಈಗ ಸ್ಟಾರ್ ಮಾಡುವಂಥದ್ದು ಯಾರು ಅಂದ್ರೆ ಮೊದಲನೇದಾಗಿ ನಿರ್ಮಾಪಕರು, ಆಮೇಲೆ ನಿರ್ದೇಶಕರು. ಅದಾದ ನಂತರ ಜನಗಳು ಸ್ಟಾರ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಸ್ಟಾರ್ ಯಾರು ಒಂದು ಸಿನಿಮಾಕ್ಕೆ ಅಂದ್ರೆ ಅದು ನಿರ್ಮಾಪಕರು, ನಿರ್ದೇಶಕರೇ ದೊಡ್ಡ ಸ್ಟಾರು. ಯಾಕಂದ್ರೆ ಈಗಾಗಲೇ ನಾನು ಒಬ್ರಿಗೆ ಹೇಳಿದ್ದೆ, ಏನು ಯಾರೋ ಒಬ್ರು ಹೇಳಿದ್ರು, ಒಂದು ನಿರ್ಮಾಪಕರು ಇದ್ರೆ ಸ್ಟಾರ್ ಆಗಲ್ಲ, ಒಂದು ಸಿನಿಮಾ ಆಗ್ತದೆ ಅಂತ ಹೇಳಿ. ಸೊ ಒಂದು ನಿದರ್ಶನ ಏನು ಅಂದ್ರೆ ನಿರ್ದೇಶಕರು, ನಿರ್ಮಾಪಕರು ಸೇರಿದಾಗ ಮಾತ್ರ ಒಂದು ಸ್ಟಾರ್ನ ಹುಟ್ಟಾಕುವಂತ ಶಕ್ತಿ ಇರ್ತದೆ ಅಂತ ಇದೊಂದು ದೊಡ್ಡ ನಿದರ್ಶನ. ಯಾಕಂದ್ರೆ ಆ ಸಿನಿಮಾದಲ್ಲಿ ಇದ್ದಿದ್ದೇನು, DN ಸಿನಿಮಾಸ್ ಅಡಿಯಲ್ಲಿ ಒಂದಲ್ಲ ಎರಡಲ್ಲ ಸಿನಿಮಾ ಉದ್ದೇಶ ಏನಿತ್ತು ಅಂದ್ರೆ ಒಂದು ಮುಸಲ್ಮಾನ್ ಕುಟುಂಬ ಹಸುನ್ ನಂಬ್ಕೊಂಡು ಜೀವನ ಮಾಡೋದು. ಇವಾಗ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಉದ್ದೇಶಗಳು ಬರ್ತವೆ. ಆದ್ರೆ ಒಂದು ನರ್ಗಿಸ್ ದತ್ ಅವಾರ್ಡ್ ಬಂದಿರತಕ್ಕಂಥದ್ದು ಬಹಳ ದೊಡ್ಡದು. ಯಾಕಂದ್ರೆ ಇಂಟಿಗ್ರಿಟಿ ಅವಾರ್ಡ್ ಇದೆಯಲ್ಲ, ಎಷ್ಟೋ ವರ್ಷಗಳ ನಂತರ, ಸುಮಾರು ಒಂದು 20-25 ವರ್ಷದ ನಂತರ ಕನ್ನಡ ಸಿನಿಮಾಕ್ಕೆ ಒಂದು ಇಂಟಿಗ್ರಿಟಿ ಅವಾರ್ಡ್ ಬಂತು. ಆ ಸಿನಿಮಾ ಮುಖ್ಯ ಲೈನ್ ಏನು ಅಂದ್ರೆ ಒಂದು ಮುಸಲ್ಮಾನ್ ಕುಟುಂಬ ಹಸುನ್ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಆ ಮುಸಲ್ಮಾನ್ ಹುಡುಗನಿಂದ ಹಸು ಕಳೆದೋದ್ಮೇಲೆ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತದೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು. ಸತ್ಯಪ್ರಕಾಶ್ ಅವರು ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿ ಈ ಅವಾರ್ಡ್ ಏನ್ ಸಿಕ್ಕಿದೆ, ನಮ್ಮ ತಂಡದವರು ಯಾರು ದರ್ಶನ್ ಇರ್ಬೋದು, ಸತ್ಯಪ್ರಕಾಶ್ ಇರ್ಬೋದು, ಎಲ್ಲರಿಗೂ ಈ ಅವಾರ್ಡ್ ಮೀಸಲು ಅಂತ ನಾನು ಹೇಳ್ತೀನಿ. ನಾವು ಹೇಳಿದಂತ ಮಾತನ್ನ ಹಿಂದೆ ನಟರುಗಳು ಹೇಳ್ತಾರೆ, ಅನ್ನದಾತರು ಅಂತ ಹೇಳ್ತಾರೆ. ಈಗಿನ ನಟರು ಅದನ್ನ ಮರ್ತಿದ್ದಾರೆ. ಸರಿ, ಈಗ ಏನಾಗ್ತದೆ ಅಂದ್ರೆ ಸಿನಿಮಾ ಸ್ಟಾರ್ ಆದ್ಮೇಲೆ ಅನ್ನದಾತರು ಬೇಕಾದಷ್ಟು ಜನ ಆಗ್ಬಿಡ್ತಾರೆ. ಅಂದ್ರೆ ನಿರ್ಮಾಪಕರು ಬಿಟ್ಟು ಈ ಒಂದಷ್ಟು ಫ್ಯಾನ್ ಕ್ಲಬ್ಗಳನ್ನ ಕಟ್ಕೊಂಡು ಒಂದಷ್ಟು ಕ್ಯಾಂಪೇನ್ಗಳಿಗೆ ಕರ್ಕೊಂಡು ಹೋಗಿ ಅನ್ನ ಹಾಕಿದ್ರೆ ಅವ್ರನ್ನ ಅನ್ನದಾತರು ಅಂತಾರೆ. ಅದಲ್ಲ ಯಾಕಂದ್ರೆ ಪ್ರತಿನಿತ್ಯ ಅನ್ನ ಕೊಡೋರು ಅಂದಾತ್ರೆ ಹೊರತು ವರ್ಷಕ್ಕೊಂದ್ಸಲಿ ಅನ್ನ ಹಾಕೋರು ಅಂದಾತ್ರೆ ಯಾವತ್ತೂ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಈ ಅರ್ಷತ್ಗಳು ನಂಬ್ಕೊಂಡು ವರ್ಷತ್ಗಳು ಕಳ್ಕೊಂಡ್ರು ಅಂತ ನಿದರ್ಶನ ನಿಮ್ಮ ಮುಂದೆನೇ ಇದೆ. ಸರ್, ಈಗ ಖಂಡಿತವಾಗ್ಲೂ ಆಗ್ತದೆ ಸರ್. ನಾನು ಒಬ್ಬ ಮನುಷ್ಯ ಸ್ವಾರ್ಥಿ, ಒಬ್ಬ ಮನುಷ್ಯ ಅದೇನೋ ಹೇಳ್ತಾರೆ, ಸ್ವಾರ್ಥವಿಲ್ಲದ ಬದುಕು ಶವಕ್ಕೆ ಸಮ ಅಂತ. ಸೊ ಹಂಗಾಗಿ ಸ್ವಾರ್ಥ ಇರಲೇಬೇಕು. ನಾನು ಸ್ವಾರ್ಥವಾಗಿ ನಾನು ಅಪೇಕ್ಷೆ ಪಡ್ತೀನಿ. ನಮ್ಮಿಂದ ಏನಾದ್ರೂ ಒಳ್ಳೇದಾದಾಗ ನಾವು ಹೇಳ್ತೀವೋ ಬಿಡ್ತೀವೋ ಅವ್ರು ಹೇಳಬೇಕು. ನಾನು ಯಾರ ಹತ್ರ ಆದ್ರೂ ಸಹಾಯ ತಗೊಂಡ್ರೆ ಆ ಜನದ ಮುಂದೆ ಹೇಳ್ತೀನಿ, ಇವ್ರು ನನಗೆ ಸಹಾಯ ಮಾಡಿದ್ದಾರೆ, 10 ರೂಪಾಯಿ ಮಾಡಲಿ, 100 ರೂಪಾಯಿ ಮಾಡಲಿ, 1 ಲಕ್ಷ ಮಾಡಲಿ. ಸೊ ಅವ್ರನ್ನ ಸಾಯೋವರೆಗೂ ಜನಗಳ ಮುಂದೆ ಕಾಲಿಗೆ ಬಿದ್ದು ನಾನು ನಮಸ್ಕಾರ ಮಾಡ್ಕೊಳ್ತೀನಿ. ಯಾಕೆ ಅಂದ್ರೆ ಸಹಾಯ ತಗೊಂಡ ಮೇಲೆ ನಾವು ಮರೀಬಾರ್ದು. ಆ ಕೃತಜ್ಞತೆ ಮರೆತ್ರೆ ಮನುಷ್ಯ ಅದು ಜೀವನಕ್ಕೆ ಅರ್ಥನೇ ಇರಲ್ಲ ಅಂತ. ಸರ್, ನೆಕ್ಸ್ಟ್ ಪ್ರಾಜೆಕ್ಟು ಒಂದು 2 ಹೀರೋಗಳು ಫೈನಲ್ ಮಾಡ್ಕೊಂಡು ಈಗ ಬರೋ ವರ್ಷದಲ್ಲಿ ಒಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ. ಖಂಡಿತವಾಗ್ಲೂ ಜನಗಳಿಗೆ ಇವಾಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಾಮಾಜಿಕವಾಗಿ ಒಂದು ಒಳ್ಳೆ ಉದ್ದೇಶ ಮತ್ತೆ ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾ ಆಗಬೇಕು ಅಂತ. ಖಂಡಿತವಾಗ್ಲೂ ಜವಾಬ್ದಾರಿಯಿಂದ ಮಾಸು ಕ್ಲಾಸ್ ಜೊತೆಲಿ ಸೋಷಿಯಲ್ ಇನ್ಫಾರ್ಮೇಶನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವಂತ ಸಿನಿಮಾ ಖಂಡಿತವಾಗ್ಲೂ ಇಲ್ಲ ಸರ್. ಕರ್ನಾಟಕ ಮಾತ್ರ. ಪ್ಯಾನ್ ಇಂಡಿಯಾ ಅಂತ ಹೋಗಿ ನನ್ನ ಅನುಭವ ನಾನು ಈಗಾಗಲೇ ಹೇಳಿದ್ದೀನಿ. ಪ್ಯಾನ್ ಇಂಡಿಯಾ ಅಂತ ಹೋದವರೆಲ್ಲ ಕೊನೆಗೆ ಜೋಬ್ ಖಾಲಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಷ್ಟೇ ಆಗ್ಲಿ ಹಳೆ ಹೆಂಡತಿ ಪಾದನೆ ಗಟ್ಟಿ ಅಂದಂಗೆ ನಮ್ಮ ಕರ್ನಾಟಕದ ಜನನೇ ನಮಗೆ ಗಟ್ಟಿ ಸರ್. ಥ್ಯಾಂಕ್ ಯು ಸರ್.